ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ವಿವಿಧ ವೃಂದಗಳ ಹೊರಗುತ್ತಿಗೆ ನೌಕರರ ಸಂಘದಿಂದ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ರಾಜ್ಯ ಮಟ್ಟದ ಸಭೆ ನಡೆದಿದೆ. ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರ ವಿಚಾರದಲ್ಲಿ ಸರ್ಕಾರ ಅನುಸರಿಸುತ್ತಿರುವಂತಹ ಒಂದು ದ್ವಂದ್ವ ನೀತಿ ಏನಿದೆ, ಅದರ ವಿರುದ್ಧ ಸಂಘಟನೆಯ ಒಂದು ರಾಜ್ಯ ಅಧ್ಯಕ್ಷ ಆಗಿರುವಂತಹ ಅಕ್ಷಯ್ ಡಿ.ಎ. ಮುಗೌಡ ಅವರು ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ನೌಕರರ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆಯನ್ನು ನಡೆಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಹೋರಾಟವನ್ನು ರೂಪಿಸಬೇಕು, ಸರ್ಕಾರದ ಮೇಲೆ ಒತ್ತಡವನ್ನು ಹೇಗೆ ಹೇರಬಹುದು ಎಂಬುದರ ಬಗ್ಗೆ ಕುರಿತು ಮಹತ್ವವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಹೊರಗುತ್ತಿಗೆ ನೌಕರರು ತಮಗೆ ಸಿಗದಂತಹ ಒಂದು ಹಕ್ಕುಗಳಾಗಿರುವುದು, ಅನಿಶ್ಚಿತ ಉದ್ಯೋಗ ಭವಿಷ್ಯ, ಸರ್ಕಾರದ ಸೃಷ್ಟಿ ನಿಲುವಿನ ಒಂದು ಕೊರತೆ, ಇವೆಲ್ಲದರ ವಿರುದ್ಧವೂ ಕೂಡ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಅಕ್ಷಯ್ ಡಿ.ಎ. ಗೌಡ, ಸಂಘದ ಕಾನೂನು ಸಲಹೆಗಾರರಾದಂತಹ ಎಚ್.ಎನ್. ರಾಮೇಶ್, ರಾಜ್ಯ ಪದಾಧಿಕಾರಿಗಳು, ನಿರ್ದೇಶಕರು ಮತ್ತು ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ನೌಕರರು ಕೂಡ ಈ ಸಮಯದಲ್ಲಿ ಭಾಗಿಯಾಗಿದ್ದರು. ನಿವೃತ್ತ ಕಾರ್ಮಿಕ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಕಳೆದ 2 ವರ್ಷ ಕೆಳಗೆ ರಿಟೈರ್ಡ್ ಆಗಿದೆ. ಈ ಹೊರಗುತ್ತಿಗೆ ನೌಕರರನ್ನ ಸಮಸ್ಯೆಗಳನ್ನ ನಾನು ಸರ್ವಿಸ್ನಲ್ಲಿದ್ದ ಬಹಳಷ್ಟು ನೋಡಿದ್ದೀನಿ. ಮುಖ್ಯವಾಗಿ ಇವರಲ್ಲಿರ್ತಕ್ಕಂಥ ಸಂಘಟನೆ ಕೊರತೆ ಎದ್ದು ಕಾಣ್ತಾ ಇತ್ತು ನನಗೆ. ಯಾಕೆಂದರೆ ಇವರು ಹರಿದು ಹಂಚೋಗಿದ್ದಾರೆ ಎಲ್ಲ ಕಡೆಗೂ, ಎಲ್ಲೆಲ್ಲೋ ಬೇರೆ ಬೇರೆ ಕಡೆಯಿಂದ. ಒಂದೇ ಕಡೆ ಜಾಗದಲ್ಲಿ ಫ್ಯಾಕ್ಟ್ರಿಗಳ ಥರ ಯಾವುದೋ ಒಂದು ಇದ್ರ ಕಡೆ ಥರ ಒಂದೇ ಥರ ಕೆಲಸ ಮಾಡ್ತಾಯಿದ್ರೆ ಅವ್ರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋಕ್ಕೆ ಅನುಕೂಲ ಆಗ್ತಾಯಿತ್ತು. ಆದರೆ ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡೋದ್ರಿಂದ ಇವ್ರ ಸಮಸ್ಯೆಗಳನ್ನ ಹೇಗೆ ಅನ್ನೋದು ಆ ಒಂದು ವಿಚಾರ ಗಮನಕ್ಕೆ ಬಂದಾಗ ನಾನು ಇವ್ರಿಗೆ ಸಲಹೆ ಕೊಟ್ಟಿದ್ದು, ನೀವು ಸಂಘಟನೆ ಮಾಡ್ಕೋಬೇಕು, ಅದನ್ನು ಕಾರ್ಮಿಕ ಕಾಯ್ದೆಯೊಳಗೆ ನೋಂದಣಿ ಮಾಡ್ಕೋಬೇಕು ಮತ್ತು ಸಮಸ್ಯೆಗಳನ್ನ ಆಸಕ್ಕೆ ಮತ್ತು ನೆಗೋಷಿಯೇಟ್ ಮಾಡೋಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಮುಖ್ಯವಾಗಿ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಇರ್ತಕ್ಕಂಥ ಸಮಸ್ಯೆ ಏನಂದರೆ, ಕಾನೂನಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಬಗ್ಗೆ ಅವ್ರಿಗೆ ಅರಿವಿಲ್ಲದೆ ಇರ್ತಕ್ಕಂಥದ್ದು. ಹಕ್ಕು ಅದು ಕಾನೂನು ಕೊಡಬೇಕು ಅಂತಿದ್ದರೂ ಕೂಡ ಅವ್ರಿಗೆ ಆ ಮಾಹಿತಿ ಕೊರತೆಯೇ ಬಹಳಷ್ಟು ಇರೋದು. ಅದು ಸಣ್ಣ ಪುಟ್ಟ ವಿಚಾರ, ಸಣ್ಣ ವಾರದ ರಜೆ ಕೂಡ ಕೊಡಬೇಕು ಅನ್ನೋದು ಕೂಡ ಮಾಹಿತಿ ಅವ್ರಿಗಿಲ್ಲ. ಕೊಡಲ್ಲ ಅಂತ ಅವ್ರು ಯಾರೋ ದಬಾಯಿಸಿದರೆ ಪಾಪ ಅವ್ರಿಗೆ ಆಗುತ್ತೆ, ಒಂದು ಅನ್ಸರ್ಟಿನಿಟಿ ಬರುತ್ತೆ. ಈ ಥರ ಸಂಘಟನೆಗಳು ಮಾಡಿಕೊಂಡು ಈ ಥರ ಚರ್ಚೆ ಮಾಡೋದ್ರಿಂದ, ಈ ಸಂಘಟನೆ ರಚನೆ ಆದಾಗಿನಿಂದ ಅವ್ರಿಗೆ ಕಾನೂನು ಸಲಹೆ ನಾನು ಕೆಲಸ ಹೇಳ್ತೀನಿ, ಕೆಲವು ಸಲಹೆಗಳು ಕೊಟ್ಟಿದ್ದೀನಿ, ಕೆಲವು ಕೇಸುಗಳನ್ನ ಫೈಲ್ ಮಾಡಿಸಿವಿ. ಫೈಲ್ ಮಾಡಿದಾಗ ಅವ್ರು ಸಕ್ಸಸ್ ಆಗಿದ್ದಾರೆ. ನಾನು ಅದನ್ನೇ ಹೇಳೋದು. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ ಏನು ನಮ್ಮ ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆ ಸಂಯೋಜಿತವಾಗಿ ನಾವು ಸಂಘನ ಸ್ಥಾಪನೆ ಮಾಡಿದ್ದೀವಿ. ಈಗ ಮುಂದಿನ ಅಂದರೆ ಜನರಲ್ ಬಾಡಿ ಮೀಟಿಂಗ್ ಅಂತ ಏನೇ ಕೆಲವೊಂದು ಬದಲಾವಣೆಗಳಿರ್ಬೋದು, ಬೈಲಾದಲ್ಲಿ ಸೇರ್ಪಡೆಗಳಿರ್ಬೋದು, ಮತ್ತು ಮುಂದಿನ ನಮ್ಮ ಸರ್ಕಾರದ ಏನು ದ್ವಂದ್ವ ನಿಲುವು ಅಂದರೆ ಒಂದು ಸ್ಪಷ್ಟವಾದಂಥ ನಿಲುವಿಲ್ಲ ಹೊರಗುತ್ತಿಗೆ ನೌಕರ ಪರವಾಗಿ. ಒಂದು ಸರಿ ಸೊಸೈಟಿ ಮಾಡ್ತೀನಿ ಅಂತಾರೆ, ಇನ್ನೊಂದು ಸರಿ 2028 ವೇಳೆಗೆ ಹೊರಗುತ್ತಿಗೆ ಪದ್ಧತಿನೇ ನಿಲ್ಲಿಸ್ತೀನಿ ಅಂತಾರೆ, ಹೊರಗುತ್ತಿಗೆ ನೌಕರನ್ನ ಬಿಡುಗಡೆ ಮಾಡ್ತೀನಿ ಅಂತಾರೆ. ಮತ್ತು ಈಗ ಆರೋಗ್ಯ ಇಲಾಖೆಯಲ್ಲಿ ಏನು CSCಗಳಿದ್ದಾವೆ, ಕೆಲವೊಂದನ್ನು ಮರ್ಜ್ ಮಾಡ್ತೀವಿ ಅಂತ, ಅಂದರೆ ಅಲ್ಲಿ ಕರೆಕ್ಟಾಗಿ ಡೆಲಿವರಿಗಳು ಆಗ್ತಾಯಿಲ್ಲ ಮತ್ತು ಚಿಕಿತ್ಸೆಗಳು ಯಶಸ್ವಿಯಾಗಿ ಆಗ್ತಾಯಿಲ್ಲ, ಹಂಗಾಗಿ ಅವನ್ನ ಮರ್ಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಕಾಯಂ ನೌಕರರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ, ಓಕೆ. ಬಟ್ ಈಗ ನಮ್ಮ ಹೊರಗುತ್ತಿಗೆ ನೌಕರರ ಕಥೆ ಏನು ಅನ್ನೋದು ಒಂದು ಪ್ರಶ್ನೆ. ಮತ್ತು ಈಗೇನು ಸರ್ಕಾರಿ ನೌಕರರು ವರ್ಗಾವಣೆಯ ಮೇಲೆ ಬರ್ತಿದ್ದಾರೆ, ಹಂಗಾಗಿ ನಮ್ಮ ಹೊರಗುತ್ತಿಗೆ ನೌಕರರು ಕರ್ತವ್ಯ ಕಳ್ಕೊಂಡು ಮನೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ಅವ್ರ ಮೇಲೂ ಕುಟುಂಬ ಅವಲಂಬಿತವಾಗಿರ್ತವೆ, ಅವ್ರದ್ದು ಆದಂಥ ಒಂದು ಜೀವನ ಇರುತ್ತೆ. ಹಂಗಾಗಿ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ಅದರ ಮುಂದಿನ ನಡೆಯ ಬಗ್ಗೆ ಏನು ನಮ್ಮ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಹಾಗಾಗಿ ರಾಜ್ಯ ಮಟ್ಟದ ವಾರ್ಷಿಕ ಮಹಾಸಭೆಯನ್ನು ಇವತ್ತು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕರೆದು ಮುಂದಿನ ನಡೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ ಇವತ್ತು ಇದು ಮಾಡಿದ್ವಿ. ಮುಂದೆ ಏನೇನು ಚರ್ಚೆ ಆಗುತ್ತೆ, ತೀರ್ಮಾನ ಆಗುತ್ತೆ ನೋಡಿಬಿಟ್ಟು ಅಂತಿಮವಾಗಿ ಮಾಡ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.